ನಮಸ್ಕಾರ. ಇವತ್ತು ನಾನು ಬಂದು ನಿಮಗಾಗಿ ಒಂದು ವೆಜ್ ಅಡುಗೆನ ತುಂಬ ಈಸಿಯಾಗಿ ಪ್ರತಿಯೊಬ್ಬರ ಮನೆಯಲ್ಲೂ ಅದು ಭಾಳ ಫೇಮಸ್ಸು. ಆ ಫೇಮಸ್ ಆಗಿರೋದನ್ನು ನಿಮಗೆ ಮಾಡಿ ತೋರಿಸ್ಬೇಕು, ಕಲಿಸ್ಬೇಕು. ಎಲ್ಲ ಥರ ಚಿತ್ರಾನ್ನ ನೋಡಿರ್ತೀರ, ಆದರೆ ನಾನು ಇವತ್ತು ವೈಟ್ ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಅದು ಹೆಂಗೆ ಮಾಡ್ತೀನಿ, ಯಾವ ಥರ ಮಾಡ್ತೀನಿ, ನಿಮ್ಮ ಪ್ರೀತಿ ಹೆಂಗೆ ಬೆಳೆಸ್ತೀನಿ ಅಂತ ಚಿತ್ರಾನ್ನ ಮಾಡಿದ್ಮೇಲೆ ಅದಕ್ಕೆ ಪ್ರೀತಿ, ಆ ಗೌರವ, ಆ ಬೆಲೆ ಸಿಗುತ್ತೆ. ಆ ಬೆಲೆ ಸಿಗಬೇಕು ಅಂದರೆ ನಿಮ್ಗೆ ರುಚಿಯಾಗಿ ಮಾಡಿಕೊಡ್ಬೇಕಾಗತ್ತೆ. ಮಾಡಿಕೊಟ್ಮೇಲೆ ನೀವು ಸಂತೋಷ ಪಡಿ. ಬನ್ನಿ, ಹೆಂಗೆ ಮಾಡ್ತೀವಿ ವೈಟ್ ಚಿತ್ರಾನ್ನ ನೋಡಿ ಕಲ್ತ್ಕೊಳ್ಳಿ. ಏನು ಬೇಕು ಆ ಮಸಾಲೆನ ಬನ್ನಿ ನೋಡಿ, ಅದಾದಮೇಲೆ ಮಾಡಿ. ಈಗ ಬಾಣಲೆ ಇಟ್ಟಿದ್ದೀವಿ. ಅಡುಗೆಗೆ ಕಟಿಂಗ್ ಮಾಡೋದಕ್ಕೆ ನಮ್ಮ ಕಟಿಂಗ್ ಮಾಸ್ಟರ್ ಬರ್ತಾರೆ, ನೀಟಾಗಿ ಕಟಿಂಗು ಮಾಡ್ತಾರೆ. ನೀವೆಲ್ಲ ನೋಡ್ಬೋದು ಯಾವ ಥರ ಇರುತ್ತೆ, ಹೆಂಗೆ ಮಾಡಿದ್ರೆ ಅದು ಹೆಂಗೆ ಕಾಣುತ್ತೆ ಅನ್ನೋದಕ್ಕೋಸ್ಕರ ಕರೆದಿದ್ದೀನಿ. ಬರೋಣ, ಕಟಿಂಗ್ ಮಾಡೋಣ. ಏನಂದರೆ ನೀವು ಎಲ್ಲ ಥರ ಚಿತ್ರಾನ್ನ ಮಾಡಬೇಕು ಅಂದರೆ ಟೊಮೊಟೊ ಚಿತ್ರಾನ್ನ ಮಾಡ್ಬೋದು, ಪುದೀನ ಚಿತ್ರಾನ್ನ ಮಾಡ್ಬೋದು, ಆಮೇಲೆ ಮಾಮೂಲಿ ಚಿತ್ರಾನ್ನ ಮಾಡ್ಬೋದು. ನಾನು ಒಂದು ಚಿಕನ್ ಚಿತ್ರಾನ್ನ ತೋರಿಸಿದೆ ನನ್ನ ಎರಡನೇ ಯೂಟ್ಯೂಬ್ ಚಾನಲಲ್ಲಿ. ಎರಡನೇ ಅಡುಗೆನ ಅದನ್ನೇ ಮಾಡಿದ್ದೆ. ತುಂಬ ಜನ ನೋಡಿದರು, ತುಂಬ ಜನ ಬೈದಿದ್ರು, ತುಂಬ ಜನ ಖುಷಿ ಪಟ್ಟಿದ್ರು. ಸೊ ಅದರಿಂದ ಇವತ್ತೊಂದು ವೈಟ್ ಚಿತ್ರಾನ್ನ ಮಾಡೋಣ ಅಂತ ಹೇಳಿ ನಿಮ್ಮ ಪ್ರೀತಿ, ಆ ವಿಶ್ವಾಸಕ್ಕೆ, ನಮಗೆ ಒಂದು ಖುಷಿಗೆ ನಿಮಗೋಸ್ಕರ ಮಾಡ್ತಾಯಿದ್ದೀನಿ ವೈಟ್ ಚಿತ್ರಾನ್ನ. ಮನೇಲಿ ಅನ್ನ ಮಿಕ್ಕಿರುತ್ತೆ, ಏನೋ ಒಂದು ಮಾಡಬೇಕು ಅಂದರೆ ಒಂದು ಟೊಮೊಟೊ ಚಿತ್ರಾನ್ನ ಮಾಡ್ಕೊಬೋದು, ಮಾಮೂಲಿ ನಿಂಬೆ ಚಿತ್ರಾನ್ನ ಮಾಡ್ಕೊಬೋದು. ಎಲ್ಲ ಥರ ಮಾಡ್ಕೊಳ್ಬೇಕು ಅಂದರೆ ಚಂದ್ರು ಕಲಿಸ್ಕೊಡ್ತಾರೆ. ಅಡುಗೆ ಕಲಿಸಿ, ನಿಮಗೆ ಪ್ರೀತಿ ತೋರಿಸಿ, ರುಚಿ ಬಡಿಸಿ, ಅದಾದಮೇಲಿಂದ ಅಡುಗೆನೂ ತೋರಿಸ್ಕೊಡ್ತೀನಿ. ಹೆಂಗೆ ಮಾಡಬೇಕು ಅಂತ ಕಲಿಸಿ ಕೊಡ್ತೀನಿ. ಕಲಿಸ್ಕೊಟ್ರೆ ನೀವು ಖುಷಿ ಪಡ್ತೀರಲ್ಲ, ಖುಷಿ ಪಟ್ಟರೆ ಆ ಪ್ರೀತಿಗೆ ನಾವೆಂದಿಗೂ ಚಿರಋಣಿ. ನೀವು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಬಿಡಿ, ಲೈಕ್ ಮಾಡಿಬಿಡಿ, ಶೇರ್ ಮಾಡಿಬಿಡಿ. ಅಡುಗೆ ಮಾತ್ರ ನೋಡೋದಲ್ಲ, ಮಾಡಿದ್ರೆ ನಾವು ಬೆಳಿತೀವಿ, ನಿಮಗೂ ಇನ್ನೂ ಒಳ್ಳೊಳ್ಳೆ ಅಡುಗೆ ತೋರಿಸೋಣ ಅಂತ ಖುಷಿ ಆಗುತ್ತೆ. ಗೊತ್ತಲ್ಲ, ಚಂದ್ರು ಬೆಸ್ಟ್ ಆಫ್ ಬೆಸ್ಟ್. ಈಗ ಬೆಳಗಿಸೇ ಬಿಡೋಣ ದೀಪ. ಹಾಂ, ಈಗ ದೀಪ ಬೆಳಗಿದೆ. ಈಗ ನಮ್ಮ ಇದಕ್ಕೆ ಪರಿಪೂರ್ಣತೆಯಿಂದ ಎಣ್ಣೆ ಹಾಕೋಣ. ಧನಿಯಾ ಕಟ್ಕೊಳ್ಳಿ. ಎಣ್ಣೆ ಚೆನ್ನಾಗಿ ಕಾದಿದೆ. ಇವಾಗ ಸಾಸಿವೆ ಹಾಕೋದೆ, ಚಟಾಪಟ ಅನ್ಸೋದೆ. ಒಂಚೂರು ಉದ್ದಿನಬೇಳೆ, ಒಂಚೂರು ಕಡಲೆಬೇಳೆ, ಚಿಲ್ಲಿದಾವೆ. ನೋಡಿ, ಈಗ ಬೆಳ್ಳುಳ್ಳಿ ಚಿತ್ರಾನ್ನಕ್ಕೆ ಬಾಯಿಗೆ ಸಿಕ್ಬಿಟ್ರೆ ಬೆಳ್ಳುಳ್ಳಿ ಆ ರುಚಿನೇ ಬೇರೆ. ಆಮೇಲೆ 2 ಗುಂಟೂರು ಮೆಣಸಿನ್ಕಾಯಿ, ಪ್ಯಾಸ್ದಲ್ರಿ ಪ್ಯಾಸ್ ಈರುಳ್ಳಿ ಹಾಕೋ. ಹಾಂ, ಆಮೇಲೆ ಗೋಡಂಬಿ. ಇದು ಇವಾಗ ಒಂದು 4 ಜನಕ್ಕೆ ಮಾಡುವಷ್ಟು ಪದಾರ್ಥಗಳನ್ನು ಇದಕ್ಕೆ ಹಾಕಿದ್ದೇನೆ. ಏನು ತುಂಬ ಈರುಳ್ಳಿ ಬ್ರೌನ್ ಆಗಿ ಏನು ಮಾಡಬೇಕಾಗಿಲ್ಲ. ಸ್ವಲ್ಪ ಎಳೆ ಕಾವಲೆ ನೀಟಾಗಿ ಸ್ವಲ್ಪ ಈರುಳ್ಳಿ ಬೇಯಿಸ್ಕೊಂಡ್ರೆ ಸಾಕು. ಅನ್ನದ ಜೊತೆಗೆ ಅದು ರುಚಿಯಾಗಿ ಸಿಗ್ತಾ ಇರಬೇಕು. ಆ ಕಟಮ್ ಅನ್ನೋದು, ಶುಂಠಿ ಇದೆಲ್ಲ ಮಾಡಿದ್ದೀನಿ. ಈಗ ಇದಕ್ಕೆ ಹಾಕ್ಕೊಂಬಿಟ್ಟು ನೋಡಿ ಈ ಥರ ಚೆನ್ನಾಗಿ ಫ್ರೈ ಮಾಡೋಣ. ಆಮೇಲೆ ಸ್ವಲ್ಪ ಕರಿಬೇವು ನಮ್ದು ಇದ್ದೇ ಇದೆಯಲ್ಲ, ಚಟಾಪಟ. ಎಲ್ಲ ಪರಿಮಳ ಬೀರುತ್ತೆ. ಏನಿದೆ ದೊಡ್ಡ ಕಷ್ಟನ ಮಕ್ಕಳಿಗೆಲ್ಲ ಬರೀ ಒಂದೇ ಥರ ಚಿತ್ರಾನ್ನ ಕೊಟ್ಟು ತೋರಿಸಿರ್ತೀರ. ಇವಾಗ ಇದನ್ನ ಹಾಕ್ಬಿಟ್ಟು ಮಾಡಿದ್ರೆ ಆ ರುಚಿನೇ ಬೇರೆ ಇರುತ್ತೆ. ಆ ರುಚಿ ಬೇಕು ಅಂದರೆ ಇವಾಗ ಚಂದ್ರು ತೋರಿಸೋರೆ ಮಾಡಿ ಮಕ್ಕಳಿಗೆ ತಿನ್ನಿಸಿ
ಬ್ಯಾಚುಲರ್ ಹುಡುಗರುಗಳಿಗೂ ಅಷ್ಟೇ, ಆಫೀಸಿಂದ ಬಂದಿರ್ತೀರಾ, ದಿನ ಒಂದೇ ಥರ ನೋಡೋ ಬದಲು ಡಿಫ್ರೆಂಟಾಗಿ ಮಾಡ್ಕೊಬೇಕು ಅಂದರೆ ಡಿಫ್ರೆಂಟ್ ಚಂದ್ರು ಬರ್ತಾನೆ ರುಚಿಯಾಗಿ ಅಡುಗೆ ತೋರಿಸ್ತಾರೆ. ಅದು ಬಿಳಿ ಚಿತ್ರಾನ್ನ. ಗೋಡಂಬಿ ಬೇಕಾದ್ರೆ ಹಾಕೋಬೋದು, ಗೋಡಂಬಿ ಇಲ್ಲ ಅಂದ್ರೆ ನಡೆಯುತ್ತೆ. ನಾವು ಸ್ವಲ್ಪ ಮಾಡ್ರನ್ ಲುಕ್ ಕೊಡಬೇಕಲ್ಲ, ನೀವೆಲ್ಲ ನೋಡಬೇಕು ಅಂದರೆ ಮಾಡ್ರನ್ ಲುಕ್ ಇರಬೇಕು. ಅದಕ್ಕೊಂದು ಸ್ವಲ್ಪ ಗೋಡಂಬಿ ಹಾಕಿದ್ದೀವಿ. ಗೋಡಂಬಿ ಹಾಕಿದ್ದೀವಿ ಅಂದರೆ ರುಚಿ ಬರುತ್ತೆ, ತಿನ್ನೋವಾಗ ಅನಿಸುತ್ತೆ. ಒಂದು ಸ್ವಲ್ಪ ಹಾಕೋಣ ಅಂತೇಳಿ ಹಾಕಿದ್ದೀನಿ. ಬೆಳ್ಳುಳ್ಳಿ ಇದು. ಈಗ ಸ್ವಲ್ಪ ಶುಂಠಿ, ಈಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಈಗ ಈರುಳ್ಳಿಗೆಲ್ಲ ಸ್ವಲ್ಪ ಉಪ್ಪಿನಂಶ ಇಟ್ಕೋಬೇಕಲ್ಲ. ಉಪ್ಪು ಖಾರ ಹುಳಿ ಕರೆಕ್ಟಾಗಿದ್ದರೆ, ಹುಳಿನ ಈಗಲೇ ಹಾಕ್ಬಾರ್ದು. ಹುಳಿನೇನಿದ್ರು ಇದೆಲ್ಲ ಚೆನ್ನಾಗಿ ರೋಸ್ಟ್ ಆದಮೇಲೆ ಆಮೇಲೆ ಅನ್ನದ ಜೊತೆ ಕಲಿಸ್ಕೊಳೋವಾಗ ಹುಳಿ ಹಾಕಿದ್ರೆ ನಿಮಗೆ ಕಹಿ ಬರಲ್ಲ. ಇಲ್ಲಾಂದರೆ ಮುಂಚೆನೇ ನಿಂಬೆಹಣ್ಣು ಹಾಕ್ಬಿಟ್ರೆ ಕಹಿ ಬಂದ್ಬಿಡುತ್ತೆ. ಕಹಿ ಬರಬಾರ್ದು ಅಂದರೆ ಇಷ್ಟೇ, ಇದು ಸಿಂಪಲ್ ಲಾಜಿಕ್ಗಳು. ನಮಗೆ ನಿಮ್ಮ ಅನುಭವಗಳನ್ನ ನಾವು ನಿಮ್ಗೆ ಹಂಚ್ಕೋತೀವಿ. ಇಲ್ಲಾಂದರೆ ನೀವು ನಿಂಬೆಹಣ್ಣು ಹಾಕ್ಬಿಟ್ಟಾಗ ಕಹಿ ಬಂದರೆ ಏನೋ ಕಹಿ ಬಂತಲ್ಲ ಅಂಕಲ್ ಅಂತಾರೆ. ಸ್ವಲ್ಪ ನಾವು ಮಾಡುವ ವಿಧಾನವನ್ನು ನೀವು ನೋಡಿಕೊಂಡ್ರೆ ಮನೇಲಿ ಚೆನ್ನಾಗಿ ಮಾಡ್ಕೋಬೋದು. ಸ್ವಲ್ಪ ಇದಕ್ಕೆ ಆಯಿಲ್ಲು ಸ್ವಲ್ಪ ಮುಂದೆ ಹಾಕಬೇಕು. ಕಾರಣ ಏನಂದರೆ ಅನ್ನಕ್ಕೆ ಚೆನ್ನಾಗಿ ಆ ಮಸಾಲೆಗಳೆಲ್ಲ ಇಟ್ಕೊಳ್ಳುತ್ತೆ. ಅದರಲ್ಲಿ ಎಣ್ಣೆಯಲ್ಲಿ ಉಪ್ಪು ಖಾರ ಎಲ್ಲ ಇರೋದ್ರಿಂದ ಅದು ಪರಿಪೂರ್ಣದಿಂದ ಇರುತ್ತೆ. ಈಗ ನೋಡಿ, ಈಗ ಇದೆಲ್ಲ ರೆಡಿಯಾಗಿದೆ. ಈಗ ಇದಕ್ಕೆ ಅನ್ನ ಹಾಕ್ಕೊತಾ ಇದ್ದೀನಿ. ಒಂದು 4 ಜನ ತಿನ್ಕೊಂಡು ಈ ಥರ ತಿರುಗಿಸ್ಕೊಂಡಿ. ನೋಡಿ ಎಷ್ಟು ಈಸಿ ಅಲ್ವಾ? ಏನೋ ಕಷ್ಟ ಅನಿಸ್ತಾ? ಏನೋ ನಿಮ್ಗೇನೋ ಅನಿಸ್ತಾ? ನೋಡಿ ಅದೇ ಚಿತ್ರಾನ್ನ, ಕಲರ್ ಹಾಕಿಲ್ಲ, ಅದೇ ಮಸಾಲೆ, ಅದೇ ಇದು. ಇದಕ್ಕೆ ರಾಜಾನೇ ನಿಂಬೆಹಣ್ಣು. ಹಿಂಗೆ ತಿರುಗಿಸ್ಕೊಟ್ಬಿಡಿ. ನೋಡಿ ಎಷ್ಟು ಈಸಿ ಅಲ್ವಾ? ನೋಡಿ ನಿಂಬೆಹಣ್ಣು ಹಾಕಿದ್ವಿ, ಈ ಥರ ತಿರುಗಿಸ್ಕೊಟ್ವಿ. ಸ್ವಲ್ಪ ಕೊತ್ತಂಬರಿನ ಇದ್ರ ಮೇಲುಗಡೆ ಹಾಕಿಬಿಟ್ರೆ ಡೆಕೋರೇಷನ್ಗೆ ಸ್ವಲ್ಪ ಉಪ್ಪು ಕಮ್ಮಿ ಇದೆ. ಅಡುಗೆ ಮಾಡೋವಾಗ ರುಚಿ ನೋಡಲೇಬೇಕು. ನಾವು ಹಾಕಿದ್ರೆ ಎಲ್ಲ ಕರೆಕ್ಟಾಗಿರುತ್ತೆ ಅಂತಲ್ಲ. ಒಂದೊಂದು ಉಪ್ಪಿನಂಶ ಕಮ್ಮಿ ಇರುತ್ತೆ, ಒಂದು ಉಪ್ಪಿನಂಶ ಜಾಸ್ತಿ ಇರುತ್ತೆ. ಮಾಡೋವಾಗ ಲಾಸ್ಟಲ್ಲಿ ಒಂದ್ಸಲ ಚೆಕ್ ಮಾಡಿ ಆವಾಗ ನಿಮಗೆ ಬಡಿಸ್ಕೊಟ್ರೆ ತಿಂದಾದ್ಮೇಲೆ ಹೇಳ್ತೀರಾ ಅಂಕಲ್ ಕ್ಲಾಸ್. ಇದಕ್ಕೆ ಜೊತೆಗೆ ಪುದೀನ ಚಟ್ನಿ ಇಕ್ಕೊಂಬಿಟ್ರೆ, ಕಾಯಿ ಚಟ್ನಿ ಇಕ್ಕೊಂಬಿಟ್ರೆ ಹೆಂಗಿರುತ್ತೆ ಗೊತ್ತಾ? ಬಾರಿಸ್ತಾ ಇರ್ಬೋದು. ಈಗ ಬಿಳಿ ಚಿತ್ರಾನ್ನ ನೋಡಿದ್ರಿ, ಹೆಂಗೆ ಅಡುಗೆ ಮಾಡೋದು ಅಂತ ಕಲ್ತ್ಕೊಂಡಿದ್ದೀರಾ ಅಂದ್ಕೊಂಡಿದ್ದೀನಿ. ಕಲಿಬೇಕು ಅಂದರೆ ಈ ಥರ ಎಲ್ಲ ಮಾಡ್ಕೋತಾ ಇರಿ. ನಮಗೆ ನೀವು ಎಷ್ಟು ಪ್ರೀತಿ ತೋರಿಸ್ತೀರಾ, ಎಷ್ಟು ಚೆನ್ನಾಗಿ ಅಡುಗೆ ಮಾಡ್ಕೊಡ್ತೀವೋ, ನಮಗೆ ಆ ಪ್ರೀತಿ ಸಿಗುತ್ತಲ್ಲ, ಆ ಖುಷಿಗೆ ನಾವು ಇನ್ನೂ ಏನೇನೋ ಒಂದು ಅಡುಗೆ ಮಾಡಬೇಕು, ನಗ್ನಗ್ತಾ ಇರಬೇಕು, ಚಟಾಪಟ ಅನ್ನಬೇಕು ಅಂತ ನಮಗೆ ತುಂಬ ಖುಷಿಯಾಗುತ್ತೆ. ಮಾಡ್ಕೊಂಡಾದ್ಮೇಲೆ ಒನ್ ಮೋರ್ ಅಂದ್ಕೊಂಡು ತಿಂತಾ ಇರಿ. ತಿನ್ನಿ, ಪ್ರೀತಿಯಾಗಿ ಅನ್ನಿ. ಈ ಥರ ಅಡುಗೆ ನೋಡಬೇಕು. ಜನರು ಬೆಸ್ಟ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕು, ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಬೆಲ್ ಬಟನ್ ಒತ್ತಿ. ಬರ್ತೀನಿ ಇನ್ನೂ ಒಳ್ಳೊಳ್ಳೆ ಅಡುಗೆನ ಪ್ರೀತಿಯಿಂದ ತೋರಿಸೋಣ.
ಆಹಾ ಅಂತ ತಿನ್ಸೋಣ. ಆಮೇಲೆ ನಮ್ಮದು ಚಂದ್ರು ಕ್ಯಾಟ್ರಸ್ ಇದೆಯಲ್ಲ, ದಯವಿಟ್ಟು ಚಂದ್ರು ಕ್ಯಾಟ್ರಸ್ ನೋಡಿ, ನಿಮ್ಗೇನೋ ಅಡುಗೆ ಬೇಕು ಮನೇಲಿ ಅನ್ನೋ ಸಣ್ಣ ಕಾರ್ಯಕ್ರಮ ಆಯಿತು, ಬನ್ನಿ ಒಂದು ಕರೆ ಮಾಡಿ, ನಿಮಗೆ ಅಡುಗೆ ಮಾಡಿಕೊಡ್ತೀವಿ, ಪ್ರೀತಿಯಾಗಿ ಬಡಿಸ್ಕೊಡ್ತೀವಿ. ಅಷ್ಟೇ ಸಾಕಲ್ವಾ? ಪ್ರೀತಿ ಇದ್ದರೆ ಆಹಾ ಅಂತ ಇರುತ್ತೆ. ಹೋಗಿ ಬರುತ್ತೇನೆ, ಇನ್ನು ಮುಂದಿನ ಅಡುಗೆ ಅಂತ ತೋರಿಸುತ್ತೆ. ಹೋಗಿ ಬಾಯ್.